My name is Pramod. I am a certified digital coach and consultant along with years of experience as an English language trainer. So in this video, we are going to learn about website designing part 2. So previous video dalli ನಾನು ನಿಮಗೆ 50% of the website ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ನ ನೋಡೋಣ. ಸೊ ನಾವು ವೆಬ್ಸೈಟ್ ಡಿಸೈನ್ ಮಾಡ್ತಾ ಇರೋದು ವಿಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ. ಲೆಟ್ಸ್ ಕಂಟಿನ್ಯೂ ವಿತ್ ವೆಬ್ಸೈಟ್ ಡಿಸೈನಿಂಗ್. ಹಾಯ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, ಈ ವೆಬ್ಸೈಟ್ ನ ಇಷ್ಟು ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಹೇಗೆ ಕಂಟಿನ್ಯೂ ಮಾಡೋದು, ಇಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಚೇಂಜ್ ಬ್ಯಾಕ್ ಗ್ರೌಂಡ್ ಕ್ಲಿಕ್ ಮಾಡಬಹುದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, ಈ ಪೇಜಸ್ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಇದನ್ನ ಎಡಿಟ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ವಿ. ದೆನ್ ಪ್ರಿವ್ಯೂ ಹೇಗೆ ನೋಡೋದು. ದೆನ್ ನೋಡಿ, ನಾವು ಸೇವ್ ಮಾಡಿಲ್ಲ ವೆಬ್ಸೈಟ್ ನ. ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸೇವ್ ಅಂತ ಹೇಳಿ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಪಬ್ಲಿಷ್ ಇಸ್ ಡಿಫ್ರೆಂಟ್, ಸೇವ್ ಇಸ್ ಡಿಫ್ರೆಂಟ್. ಸೊ ಸೇವ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೇಳುತ್ತೆ ನೋಡಿ, ಗೆಟ್ ಅ ಫ್ರೀ wix.com ಡೊಮೇನ್. ಸೊ ಈ ತರ ಬರುತ್ತೆ ನಮ್ಮ ವೆಬ್ಸೈಟ್. ಆಸ್ಪೈರ್ CFE ಅಂದ್ರೆ ನಿಮ್ಗೆ ಏನ್ ಇಮೇಲ್ ಐಡಿ ಯೂಸ್ ಮಾಡಿರ್ತೀರಾ ಆ ಇಮೇಲ್ ಐಡಿ ಇಲ್ಲಿ ಬರುತ್ತೆ. ದೆನ್ wixsite.com ಅಂತ ಬರುತ್ತೆ. ಅದಾದ ನಂತರ ಇಲ್ಲಿ ವೆಬ್ಸೈಟ್ ನೇಮ್ ತಗೊಳುತ್ತೆ, ಮೈ ಸೈಟ್ 1 ಅಂತ ತಗೊಂಡಿದೆ. ನಿಮ್ಗೆ ಏನಾದ್ರೂ ಕೊಡ್ಬೋದು ನೀವು. ನಾನೇನ್ ಕೊಡ್ತಾ ಇದ್ದೀನಿ, ಮೈ ಫಸ್ಟ್ ವೆಬ್ಸೈಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ತರ ನಿಮ್ಗೆ ಏನಾದ್ರೂ ಕೊಡ್ಬೋದು. ಇಲ್ಲಿ ಕನೆಕ್ಟ್ ಯುವರ್ ಓನ್ ಕಸ್ಟಮೈಸ್ಡ್ ಡೊಮೇನ್ ಅಂತ ಇದೆ. ಅಂತ ಹೇಳಿದ್ರೆ ನಮ್ಮ ಓನ್ ಡೊಮೇನ್ ಇದ್ರೆ, ಲೈಕ್ ಪ್ರಮೋದ್ ದ ಕೋಚ್, ಈ ತರ ನಿಮ್ಮ ಹೆಸರಲ್ಲಿ ಡೊಮೇನ್ ಇದ್ರೆ ಅದಕ್ಕೆ ನೀವು ಕನೆಕ್ಟ್ ಮಾಡಬಹುದು. ಇವಾಗ ಅದು ಇಲ್ಲಲ್ಲ, ಅದಕ್ಕೆ ಇದನ್ನ ತಗೊಳ್ತಾ ಇದ್ದೀನಿ. ದೆನ್ ಸೇವ್ ಅಂಡ್ ಕಂಟಿನ್ಯೂ. ಸೊ ಇವಾಗ ನನ್ನ ವೆಬ್ಸೈಟ್ ನೇಮ್ ಬಂದಿದೆ, ರೈಟ್? ಓಕೆ, ಯುವರ್ ಸೈಟ್ ಈಸ್ ಸೇವ್. ವೆನ್ ಯು ಪಬ್ಲಿಷ್ ದ ಫಾಲೋವಿಂಗ್ ವಿಲ್ ಬಿ ಯುವರ್ ಡೊಮೇನ್. ಸೊ ಈ ತರ ಇರುತ್ತೆ ನೋಡಿ. ಸೊ ಆಸ್ಪೈರ್ CFE wixsite.com/mysite1. ಪಬ್ಲಿಷ್ ಯುವರ್ ಸೈಟ್ ಸೊ ಪೀಪಲ್ ಕ್ಯಾನ್ ಸಿ ಇಟ್. ನೀವು ಪಬ್ಲಿಷ್ ನಾವು ಅಂತ ಮಾಡಿದ್ರೆ ಇದು ಪಬ್ಲಿಷ್ ಆಗುತ್ತೆ. ನಂತರ ನೀವು ಶೇರ್ ಮಾಡಬಹುದು, ಯಾರಾದ್ರೂ ಈ ವೆಬ್ಸೈಟ್ ನ ವಿಸಿಟ್ ಮಾಡಬಹುದು. ಸೊ ನಾನು ಆಲ್ರೆಡಿ ಹೇಳಿದಾಗೆ ಪಬ್ಲಿಷ್ ನ ಯಾವಾಗ ಮಾಡಬೇಕು ಅಂದ್ರೆ ನಿಮ್ ಕಂಪ್ಲೀಟ್ ವರ್ಕ್ ಆದ ನಂತರ ಪಬ್ಲಿಷ್ ಮಾಡಿ. ಮಧ್ಯದಲ್ಲಿ ಮಾಡಬಾರ್ದ ಸರ್? ಮಾಡಬಹುದು, ಎಡಿಟ್ ಕೂಡ ಮಾಡಬಹುದು ಪಬ್ಲಿಷ್ ಮಾಡಿದ ನಂತರ. ಬಟ್ ಬೆಟರ್ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಪಬ್ಲಿಷ್ ಮಾಡೋದು ಒಳ್ಳೇದು. ಸೊ ನಾನು ಜಸ್ಟ್ ಡನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸೊ ಬ್ಯಾಕ್ ಗ್ರೌಂಡ್ ಅಂತ ಇದೆ, ಇಲ್ಲಿ ಆಡ್ ಇದೆ, ಇಲ್ಲಿ ದೆನ್ ಥೀಮ್ ಮ್ಯಾನೇಜರ್, ದೆನ್ ಆಡ್ ಆಪ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಇಲ್ಲಿ ಪೇಜಸ್ ಹೋಗ್ಬಿಟ್ಟು ನಿಮ್ಗೆ ಯಾವ ಪೇಜ್ ಹೋಗ್ಬೇಕು, ರೆಸ್ಯೂಮೆ ಪೇಜ್ ಹೋಗ್ಬೇಕಂದ್ರೆ ರೆಸ್ಯೂಮೆ ಕ್ಲಿಕ್ ಮಾಡಿ. ಸೊ ದೆನ್ ಈ ಪೇಜಿಗೆ ಬರುತ್ತೆ ಇಲ್ಲಿ. ಸೊ ಇದರಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡಬಹುದು. ಜಸ್ಟ್ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡಬೇಕು. ಓಕೆ, ಎಸ್. ದ ನೆಕ್ಸ್ಟ್ ಪೇಜ್ ಪ್ರಾಜೆಕ್ಟ್ ಪೇಜ್. ಸೊ ಪ್ರಾಜೆಕ್ಟ್ ಪೇಜ್ ಬಂದಾಗ ನೋಡಿ ಇಲ್ಲಿ ಬಂದಿದೆ. ಸೊ ಇದರಲ್ಲಿ ನಮಗೆ ಇಲ್ಲಿ ಇಮೇಜ್ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅಗೇನ್ ಇಲ್ಲಿ ಡೀಟೇಲ್ಸ್ ಇದೆ, ಇಲ್ಲಿ ಇಮೇಜ್ ಇದೆ, ಅಗೇನ್ ಇಮೇಜ್ ಅಂಡ್ ಡೀಟೇಲ್ಸ್. ಸೊ ನಿಮ್ಗೆ ಚೇಂಜ್ ಮಾಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಜಸ್ಟ್ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್. ಸೊ ಅಗೇನ್ ಕ್ಲಿಕ್ ಹಿಯರ್, ಎಡಿಟ್ ಟೆಕ್ಸ್ಟ್. ಈ ತರ ಮಾಡಬಹುದು. ಸೊ ಇಮೇಜ್ ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಚೇಂಜ್ ಇಮೇಜ್ ಮಾಡಿ. ನಿಮ್ಗೆ ಇಮೇಜ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಡಿಸೈನ್ ಇರುತ್ತೆ, ಕ್ರಾಪ್ ಮಾಡ್ಬೋದು. ದೆನ್ ಫಿಲ್ಟರ್ ತೋರಿಸ್ಕೊಟ್ಟಿದ್ದೀನಿ, ಆನಿಮೇಷನ್ ತೋರಿಸ್ಕೊಟ್ಟಿದ್ದೀನಿ, ಲಿಂಕ್ ಅಂತ ಹೇಳಿದ್ರೆ ಇದನ್ನ ನೀವು ಯಾವ್ದಾದ್ರು ಬೇರೆ ಒಂದು ವೆಬ್ಸೈಟ್ಗೆ ಅಥವಾ ವಿಡಿಯೋಗೆ ಲಿಂಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಲಿಂಕ್ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಕೇಳ್ತಾ ಇದೆ, ವಾಟ್ ಡು ಯು ವಾಂಟ್ ಟು ಲಿಂಕ್ ಟು? ವೆಬ್ ಅಡ್ರೆಸ್, ಪೇಜ್, ಆಂಕರ್, ಟಾಪ್ ಪೇಜ್. ಸೊ ಎಲ್ಲಿ ಲಿಂಕ್ ಮಾಡ್ಬೇಕು ನೀವು ಇದನ್ನ? ಫಾರ್ ಎಕ್ಸಾಂಪಲ್ ನಾನೊಂದು ವೆಬ್ ಅಡ್ರೆಸ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ವೆಬ್ ಅಡ್ರೆಸ್ ಏನು, ನ್ಯೂ ವಿಂಡೋದಲ್ಲಿ ಓಪನ್ ಆಗ್ಬೇಕಾ ಅಥವಾ ಕರೆಂಟ್ ವಿಂಡೋದಲ್ಲಿ ಓಪನ್ ಆಗ್ಬೇಕಾ? ನ್ಯೂ ವಿಂಡೋ ಓಪನ್ ಆಗಲಿ. ವಾಟ್ ಇಸ್ ದ ವೆಬ್ ಅಡ್ರೆಸ್ URL? ಸೊ ನಾನು ವೆಬ್ಸೈಟ್ ಕೊಡ್ತೀನಿ. ನನ್ನ ವೆಬ್ಸೈಟ್ pramodthecoach.in ಅಂತ ಕೊಟ್ಟಿದ್ದೀನಿ. ಸೊ ಡನ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಚೇಂಜ್ ಮಾಡ್ಬೋದು, ಹಾಗೆ ಇದನ್ನ ಚೇಂಜ್ ಮಾಡ್ಬೋದು. ನೋಡಿ ಇಲ್ಲಿ ನಾವು ಈ ಫಸ್ಟ್ ಪಿಕ್ಚರ್ಗೆ ಲಿಂಕ್ ಕೊಟ್ಟಿದ್ದೀವಿ. ಓಕೆ, ಸೊ ಇವಾಗ ಪ್ರಿವ್ಯೂ ಮಾಡಿ. ಸೊ ಪ್ರಿವ್ಯೂ ಮಾಡಿದಾಗ ಈ ತರ ಬರ್ತಾ ಇದೆ. ಸೊ ನೋಡಿ ಇಲ್ಲಿ ತಗೊಂಡೋದ್ರೆ ನಿಮ್ಗೆ ಈ ಹ್ಯಾಂಡ್ ಸಿಂಗಲ್ ಬರ್ತಾ ಇದೆ ನೋಡಿ. ಇಲ್ಲಿ ಬರಲ್ಲ ನಿಮ್ಗೆ, ಅದು ಈ ಪಿಕ್ಚರ್ ಅಲ್ಲೂ ಬರಲ್ಲ. ಅಂದ್ರೆ ಇಲ್ಲಿ ಲಿಂಕ್ ಇದೆ ಅಂತ ಅರ್ಥ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ ಇವಾಗ. ಸೊ ಅದು ಬೇರೆ ಒಂದು ವೆಬ್ಸೈಟ್ಗೆ ಹೋಗ್ತಾ ಇದೆ. ಸೊ ಪ್ರಮೋದ್ ದ ಕೋಚ್ ನನ್ನ ವೆಬ್ಸೈಟ್ಗೆ ಹೋಗ್ತಾ ಇದೆ ನೋಡಿ.
ಸೊ ಈ ತರ ನಾವೇನ್ ಮಾಡ್ಬೋದು, ಈ ಲಿಂಕ್ ಫೆಸಿಲಿಟಿ ಏನಿದೆಲ್ಲ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಅಗೇನ್ ನೀವು ಬ್ಯಾಕ್ ಟು ಎಡಿಟರ್ ಕ್ಲಿಕ್ ಮಾಡಬೇಕು, ಯಾಕಂದ್ರೆ ಇವಾಗ ನಾವು ಪ್ರಿವ್ಯೂ ಮೋಡಲ್ ಇದೀವಿ. ಸೊ ಬ್ಯಾಕ್ ಟು ಎಡಿಟರ್ ಅಂತ ಕ್ಲಿಕ್ ಮಾಡಿದಾಗ ಅಗೇನ್ ನಾವು ಎಡಿಟ್ ಮಾಡಬಹುದು. ಓಕೆ, ನೋಡಿ ಇಲ್ಲಿ ಕ್ಲಿಕ್ ಮಾಡಿ. ಸೊ ಡಿಸೈನ್, ಇದು ಕ್ರಾಪ್, ಫಿಲ್ಟರ್ಸ್. ಡಿಸೈನ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ತರ ಅಲ್ಲಿ ನೋಡಿ ಸ್ಕ್ರೀನ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ನಿಮ್ಗೆ ಯಾವ ತರ ಬೇಕು ಅಂದ್ರೂ ಚೇಂಜ್ ಮಾಡಬಹುದು. ರೈಟ್, ಯಾವುದು ಬೇಡ ಅಂತ ಹೇಳಿದ್ರೆ ಜಸ್ಟ್ ನೀವೇನ್ ಮಾಡಬಹುದು, ನಿಮ್ಗೆ ಫಸ್ಟ್ ಯಾವ್ದಿತ್ತು ಅದೇ ಇದೆ, ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೆಳಗಡೆ ಇದನ್ನ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಸೆಟ್ ಸೋಷಿಯಲ್ ಲಿಂಕ್ಸ್, ಕ್ಲಿಕ್ ಹಿಯರ್, ದೆನ್ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಸ್ಕ್ರೀನ್. ನೋಡಿ ಇಲ್ಲಿ ಟ್ವಿಟರ್ ಇದೆ, ಲಿಂಕ್ಡ್ಇನ್ ಇದೆ. ಬೇರೆ ಯಾವ್ದಾದ್ರು ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಆಡ್ ಐಕಾನ್ ಅಂತ ಇದೆ. ಸೊ ಕ್ಲಿಕ್ ಆಡ್ ಐಕಾನ್. ಆಡ್ ಐಕಾನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಫೇಸ್ಬುಕ್ ಬೇಕಾ, ಐಟ್ಯೂನ್ಸ್, ಲಿಂಕ್ಡ್ಇನ್, ಪಿಂಟ್ರೆಸ್ಟ್, ಇನ್ಸ್ಟಾಗ್ರಾಮ್, ಓಕೆ, ಟಿಕ್ಟಾಕ್, ಸ್ನ್ಯಾಪ್ಚಾಟ್, ಟಂಬ್ಲರ್, ಟ್ವಿಟರ್, ವೆಮಿಯೋ. ಸೊ ನಿಮ್ದು ಯೂಟ್ಯೂಬ್ ಯಾವ್ದ್ರಲ್ಲಿ ಇದೆ ಅದನ್ನ ನೀವು ಚೂಸ್ ಮಾಡಬಹುದು. ನಿಮ್ದು ಸ್ಪೋಟಿಫೈ ಅಲ್ಲಿ ನಿಮ್ಮ ಅಕೌಂಟ್ ಇದ್ರೆ ಸ್ಪೋಟಿಫೈ ಚೂಸ್ ಮಾಡಬಹುದು, ಟಿಕ್ಟಾಕ್ ಅಕೌಂಟ್ ಇದ್ರೆ ಟಿಕ್ಟಾಕ್ ಚೂಸ್ ಮಾಡಬಹುದು. ಮಾಡ್ಬಿಟ್ಟು ಆಡ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿ. ಸೊ ಆಡ್ ಟು ಗ್ಯಾಲರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವೇನ್ ಮಾಡ್ತೀರಾ ನೋಡಿ, ಟೈಟಲ್ ನೀವು ಇಲ್ಲಿ ಟಿಕ್ಟಾಕ್ ಅಂತ ಇದೆ. ಸೊ ವಾಟ್ ಸೋಷಿಯಲ್ ಪೇಜ್ ಡಸ್ ದಿಸ್ ಐಕಾನ್ ಲಿಂಕ್ ಟು. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು, ನಿಮ್ ಪೇಜ್ ಲಿಂಕ್ ಅನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ನಿಮ್ಗೆ ಏನ್ ಪೇಜ್ ಇರುತ್ತೆ ಟಿಕ್ಟಾಕ್ ಅಲ್ಲಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಮಾಡಿಬಿಟ್ಟು ಡನ್ ಅಂತ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಿ ಟಿಕ್ಟಾಕ್ ಬಂದಿದೆ. ಸೊ ನೀವು ಪ್ರಿವ್ಯೂ ಮಾಡ್ತೀರಾ. ಪ್ರಿವ್ಯೂ ಮಾಡಿದಾಗ ಸೊ ನೋಡಿ ಇಲ್ಲಿ ಟಿಕ್ಟಾಕ್ ಇದೆ, ಲಿಂಕ್ಡ್ಇನ್ ಇದೆ ಮತ್ತು ಟ್ವಿಟರ್ ಇದೆ. ಇಲ್ಲಿ ನೀವು ಟಿಕ್ಟಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಕೌಂಟ್ಗೆ ಹೋಗುತ್ತೆ. ಓಕೆ, ಸೊ ಬ್ಯಾಕ್ ಟು ಎಡಿಟರ್. ರೈಟ್, ದೆನ್ ಹೌ ಟು ಚೇಂಜ್ ದ ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವೇನ್ ಮಾಡಬಹುದು, ಈ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದು. ಸೊ ಕ್ಲಿಕ್ ಹಿಯರ್, ಬ್ಯಾಕ್ಗ್ರೌಂಡ್. ಸಿ ನೋಡಿ ನಮಗೆ ಈ ತರ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಗೆ ಇಲ್ಲಿ ಯಾವ ಪೇಜಿಗೆ ಬೇಕದು, ರೆಸ್ಯೂಮೆ ಪೇಜಿಗೆ ಬೇಕಾ, ಹೋಮ್ ಪೇಜ್ ಬೇಕಾ, ಪ್ರಾಜೆಕ್ಟ್ ಕಾಂಟ್ಯಾಕ್ಟ್ ಪೇಜಿಗೆ ಬೇಕಾ. ಸೊ ಪ್ರಾಜೆಕ್ಟ್ ಅಲ್ಲಿ ಇದೀವಿ ನಾವು. ಸೊ ಪ್ರಾಜೆಕ್ಟ್ ಗೆ ಅಪ್ಲೈ ಆಗಿದೆ. ಇಲ್ಲ ಎಲ್ಲ ಪೇಜಸ್ಗೂ ಬೇಕು ಅಂದ್ರೆ ಯು ಕ್ಯಾನ್ ಚೂಸ್ ಆಲ್ ಪೇಜಸ್ ಅಂಡ್ ಅಪ್ಲೈ. ಸೊ ಇವಾಗ ನೀವು ಯಾವುದೇ ಪೇಜ್ ಹೋದ್ರು ಕೂಡ ಇಲ್ಲಿ ಪ್ರಾಜೆಕ್ಟ್ ಹೋಗಿ ರೆಸ್ಯೂಮೆ ಅಂತ ತಗೊಳ್ಳಿ. ಸೊ ರೆಸ್ಯೂಮೆ ಪೇಜ್ ಅಲ್ಲೂ ನಮಗೆ ಆ ಇಮೇಜ್ ಬಂದಿರುತ್ತೆ. ಅಗೇನ್ ಕ್ಲಿಕ್ ಹಿಯರ್, ಹೋಮ್ಗೆ ಹೋಗಿ. ಸೊ ಹೋಮ್ ಪೇಜ್ ಅಲ್ಲಿ ಕೂಡ ನಮಗೆ ಆ ಇಮೇಜ್ ಬಂದಿರುತ್ತೆ. ಸೊ ಈ ತರ ನಾವು ಏನ್ ಮಾಡ್ಬೋದು, ಬ್ಯಾಕ್ ಗ್ರೌಂಡ್ ಅನ್ನ ಚೇಂಜ್ ಮಾಡ್ಕೊಳ್ಬಹುದು. ದೆನ್ ಇಲ್ಲಿ ಆಡ್ ಆಪ್ಷನ್ ಇದೆ. ಇದರಲ್ಲಿ ನಮಗೆ ಡಿಫರೆಂಟ್ ಆಪ್ಷನ್ಸ್ ಬರುತ್ತೆ ನೋಡಿ. ಗ್ಯಾಲರಿ, ಇಮೇಜ್, ಟೆಕ್ಸ್ಟ್, ವಿಡಿಯೋ, ಮೆನು, ಸೋಷಿಯಲ್, ಕಾಂಟ್ಯಾಕ್ಟ್, ಈ ತರ ಡಿಫರೆಂಟ್ ಆಪ್ಷನ್ಸ್ ಬರುತ್ತೆ ನಮಗೆ. ಸೊ ನಮ್ಗೆ ಯಾವುದೇ ಆಪ್ಷನ್ಸ್ ನಾವು ಆಡ್ ಮಾಡ್ಬೋದು. ದೆನ್ ವಿ ಹ್ಯಾವ್ ಥೀಮ್ ಮ್ಯಾನೇಜರ್, ದೆನ್ ಆಡ್ ಆಪ್ಸ್, ದೆನ್ ಮೀಡಿಯಾ. ಸೊ ಇವಾಗ ಫಸ್ಟ್ ಹೋಮ್ ಪೇಜ್ ಅಲ್ಲಿ ಇದೀವಿ ನಾವು. ಓಕೆ, ಸೊ ಇವಾಗ ಏನ್ ಮಾಡೋಣ, ಲೆಟ್ ಮಿ ಟೇಕ್ ದಿಸ್ ಆಪ್ಷನ್ ಆಡ್ ಆಪ್ಸ್. ಸೊ ಆಡ್ ಆಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆಪ್ಸ್, ವಿಪ್ಸ್, ಆಪ್ ಮಾರ್ಕೆಟಿಂಗ್ ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಡಿಫರೆಂಟ್ ಆಪ್ಸ್ ಇದೆ ನೋಡಿ. ಸೊ ಇದರಲ್ಲಿ ಕೆಲವೊಂದು ಫ್ರೀ ಇರುತ್ತೆ, ಕೆಲವೊಂದು ಪೇಡ್ ಇರುತ್ತೆ. ನೀವು ನೋಡಬೇಕು, ಅಲ್ಲಿ ಫ್ರೀ ಅಂತ ಇರೋದನ್ನ ಮಾತ್ರ ಯೂಸ್ ಮಾಡಬೇಕು ನೋಡಿ. ಈ ತರ ಇದೆ ನೋಡಿ, $17 per month ಅಂತ ಇದೆ. ಸೊ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಫ್ರೀ ಪ್ಲಾನ್ ಅವೈಲೇಬಲ್ ಅಂತಿದೆ ನೋಡಿ. ಸೊ ಇದನ್ನ ನೀವು ಚೂಸ್ ಮಾಡಬಹುದು, ಫ್ರೀ ಪ್ಲಾನ್ ಅವೈಲೇಬಲ್. ಸೊ ಯಾವುದು ಫ್ರೀ ಅಂತ ಇರುತ್ತೆ ಅದನ್ನ ನಾವು ಯೂಸ್ ಮಾಡಬಹುದು. ಸಿ ಪ್ರೀಮಿಯಂ ಸೈಟ್ ರಿಕ್ವೈರ್ಡ್ ಅಂದ್ರೆ ಪ್ರೀಮಿಯಂ ಇತ್ತು ಅಂತ ಹೇಳಿದ್ರೆ ನಮ್ದು ವಿಕ್ಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು. ರೈಟ್, ಪ್ರೈಸ್ ಟೇಬಲ್, ಫ್ರೀ ಪ್ಲಾನ್ ಅಂದ್ರೆ ಫ್ರೀ ಅಲ್ಲಿ ಕೂಡ ಇದು ಅವೈಲೇಬಲ್ ಇದೆ ಅಂತ. ಸೊ ಈ ಕಡೆ ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ್ದಕ್ಕೆ ರಿಲೇಟೆಡ್ ಬೇಕು ಆಪ್, ಸೆಲ್ ಆನ್ಲೈನ್. ಸೊ ಸೆಲ್ ಆನ್ಲೈನ್, ಅದಕ್ಕೆ ರಿಲೇಟೆಡ್ ಆಪ್ಸ್ ಇರುತ್ತೆ ಇಲ್ಲಿ.
ಸರ್ವಿಸ್ ಅಂಡ್ ಈವೆಂಟ್ಸ್, ಅದಕ್ಕೆ ರಿಲೇಟೆಡ್ ಆಪ್ಸ್ ಇರುತ್ತೆ. ನಮ್ಗೆ ಈವೆಂಟ್ಸ್ ಕ್ಯಾಲೆಂಡರ್, ಸೆಲ್ ಟಿಕೆಟ್ಸ್, ವಿಕ್ಸ್ ಬುಕಿಂಗ್ಸ್ ಈ ತರ ಏನಾದ್ರು ಬೇಕು ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡ್ಬೋದು ನಾವು. ಟೇಕ್ ಆನ್ಲೈನ್ ಬುಕಿಂಗ್ಸ್, ಮ್ಯಾನೇಜ್ ಯುವರ್ ಕ್ಯಾಲೆಂಡರ್, ಫ್ರೀ ಪ್ಲಾನ್ ಅವೈಲೇಬಲ್. ಓಕೆ, ಶೆಡ್ಯೂಲಿಸ್ಟ್ ಬುಕಿಂಗ್ಸ್ ನೋಡಿ, ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಶೆಡ್ಯೂಲರ್, ವಿಕ್ಸ್ ಹೋಟೆಲ್ಸ್. ಸೊ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಈ ತರ ನಾವೇನ್ ಮಾಡ್ಬೋದು, ಡಿಫ್ರೆಂಟ್ ಆಪ್ಸ್ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ದೆನ್ ನಿಮಗೆ ಥರ್ಡ್ ಪೇಜ್ ಯಾವುದು, ಕಾಂಟ್ಯಾಕ್ಟ್ ಪೇಜ್. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಕಾಂಟ್ಯಾಕ್ಟ್ ಪೇಜ್ ಹೋದ್ರೆ ಕಾಂಟ್ಯಾಕ್ಟ್ ಪೇಜ್ ಅಲ್ಲಿ ನೋಡಿ ಇದೆಲ್ಲ ಇದೆ. ಸೊ ಅಗೇನ್ ಇಲ್ಲಿ ಎಡಿಟ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಕ್ಲಿಕ್ ಹಿಯರ್ ಅಂಡ್ ಎಡಿಟ್ ದ ಟೆಕ್ಸ್ಟ್. ನಿಮ್ಗೆ ಏನ್ ಫೋನ್ ನಂಬರ್ ಬೇಕು ಅದನ್ನ ಕೊಡಿ. ದೆನ್ ಇಮೇಲ್, edit email. So I am giving my email pramod@pramodthecoach.in. ಸೊ ಈ ತರ. ಸೊ ಫೈನಲ್ ಆಗಿ ಎಲ್ಲ ಆದ ನಂತರ ನೀವೇನ್ ಮಾಡ್ತೀರಾ, ಪಬ್ಲಿಷ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಪಬ್ಲಿಷ್ ಆದ ನಂತರ ಏನಾಗುತ್ತೆ, ವೆಬ್ಸೈಟ್ ರೆಡಿ ಆಗುತ್ತೆ. ಸೊ ಟೈಮ್ ತಗೊಳ್ತಾ ಇದೆ ನೋಡಿ. ಆಯ್ತು ನೋಡಿ, ಕಂಗ್ರಾಚುಲೇಷನ್ಸ್, ಯುವರ್ ಸೈಟ್ ಈಸ್ ಪಬ್ಲಿಷ್ಡ್ ಅಂಡ್ ಲೈವ್ ಆನ್ಲೈನ್. ಸೊ ಇಲ್ಲಿ ಕೇಳುತ್ತೆ ಕನೆಕ್ಟ್ ಟು ಯುವರ್ ಓನ್ ಬ್ರಾಂಡೆಡ್ ಡೊಮೇನ್ ಅಂತ ಕೇಳುತ್ತೆ. ನಿಮ್ಗೆ ಬೇಕು ಅಂದ್ರೆ ಮಾಡ್ಬೋದು. ಅದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಜಸ್ಟ್ ಡನ್ ಅಂತ ಮಾಡಿ. ಚೆಕ್ ಯುವರ್ ಸೈಟ್ ಆನ್ ಮೊಬೈಲ್, ಎಡಿಟ್ ಮೊಬೈಲ್ ಸೈಟ್. ನಿಮ್ಗೆ ಬೇಕು ಅಂದ್ರೆ ಎಡಿಟ್ ಮಾಡ್ಬೋದು, ಬಟ್ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಬಂದಿರುತ್ತೆ. ಓಕೆ, ಕ್ಲೋಸ್. ಎಸ್. ಸೊ ನೀವು ಇವಾಗ ಇಲ್ಲಿ ಹೋಗ್ಬಿಟ್ಟು ರಿವ್ಯೂ ನೋಡ್ಬೋದು. ಓಕೆ, ಇವು ಪಬ್ಲಿಷ್ ಆಗ್ಬಿಟ್ಟಿದೆ. ನೀವು ಬೇಕು ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈ ವಿಂಡೋ ಕೂಡ ಕ್ಲೋಸ್ ಮಾಡಿಬಿಡಿ. ಲೀವ್ ಚೇಂಜಸ್, ಕ್ಯಾನ್ಸಲ್, ಸೇವ್ ಮಾಡ್ಬಿಡೋಣ. ಸೇವ್. ಓಕೆ, ಡನ್. ಕ್ಲೋಸ್ ಇಟ್. ಎಸ್. ರಿಫ್ರೆಶ್. ಬಂದಿದೆ ನೋಡಿ. ಸೊ ನಾವು ಏನು ವೆಬ್ಸೈಟ್ ನ ಪಬ್ಲಿಷ್ ಮಾಡಿದೀವಲ್ಲ ಅದು ಇಲ್ಲಿ ಬಂದಿದೆ. ಸೊ ಈ ಲಿಂಕ್ ನ ಕಾಪಿ ಮಾಡಿಬಿಡಿ ನೋಡಿ, ಆಟೋಮೆಟಿಕ್ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಸಿ aspirefcfewixsite.com ಮೈ ಸೈಟ್. ಓಕೆ, ಸೊ ಈ ಲಿಂಕ್ ನ ನಾವು ಶೇರ್ ಮಾಡಬಹುದು. ಕಾಪಿ. ಓಕೆ, ಕ್ಲೋಸ್ ಮಾಡ್ತೀನಿ. ಸೊ ನಾನು ಇಲ್ಲಿಂದ ಎಕ್ಸಿಟ್ ಮಾಡ್ತೀನಿ, ಲಾಗ್ ಔಟ್. ಓಕೆ, ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಆ ಲಿಂಕ್ ಅನ್ನ ಪೇಸ್ಟ್ ಮಾಡ್ತೀನಿ, ಎಂಟರ್. ಸೊ ಯುವರ್ ವೆಬ್ಸೈಟ್ ಇಸ್ ರೆಡಿ. ರೈಟ್ ನೋಡಿ. ಸೊ ಇದನ್ನ ಕೂಡ ನಾವು ಎಡಿಟ್ ಮಾಡಬಹುದು. ದಿಸ್ ಪಾರ್ಟ್ ಆಲ್ಸೋ ವಿ ಕ್ಯಾನ್ ಎಡಿಟ್. ಸೊ ಹೌ ಟು ಎಡಿಟ್ ದಿಸ್? ಲೆಟ್ ಮೀ ಲಾಗ್ ಇನ್ ಟು ವಿಕ್ಸ್ ಅಗೇನ್. Enter. Okay, sign in. I'll give my password, username and password. @gmail.com and password. Then log in. So now you have to click on this edit site. ಸೊ ಇಲ್ಲಿ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ತೀರಾ, ಇಲ್ಲಿ ಬಂದ ನಂತರ ಎಡಿಟ್ ಸೈಟ್ ಕ್ಲಿಕ್ ಮಾಡಿ. ಎಸ್. ಸೊ ಇದನ್ನ ಎಡಿಟ್ ಮಾಡ್ಬೇಕಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಟೆಕ್ಸ್ಟ್. ಸೊ ನನ್ನ ನೇಮ್ ಕೊಡ್ತೀನಿ ನಾನು. ಎಸ್. ದೆನ್ ದಿಸ್ ಪಾರ್ಟ್ ಇದನ್ನು ಕೂಡ ಎಡಿಟ್ ಮಾಡಿದ್ವಿ. ಎಡಿಟ್ ಡಿಜಿಟಲ್ ಕೋಚ್ ಅಂಡ್ ಕನ್ಸಲ್ಟೆಂಟ್. ಓಕೆ, I'll just increase this size. Yes. Right. ಸೊ ನೀವು ಇದನ್ನ ಮೂವ್ ಮಾಡ್ಕೊಳ್ಬಹುದು.
ಇದನ್ನ ಇದ್ರ ಕೆಳಗಡೆ ಬೇಕು ಅಂದ್ರೆ ಇದ್ರ ಕೆಳಗಡೆ ಈ ತರ ನೀವು ಮೂವ್ ಮಾಡ್ಕೊಳ್ಬಹುದು ನೋಡಿ. ಬಟ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮೊಬೈಲ್ಗೆ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿರ್ತಾರೆ. ಸೊ ಅಗೇನ್ ಯು ಕ್ಯಾನ್ ಕ್ಲಿಕ್ ಆನ್ ಸೇವ್. ಓಕೆ, ಸೊ ಸೇವ್ ಆಗಿದೆ. ಪಬ್ಲಿಷ್ ನಾವ್, ಪಬ್ಲಿಷ್ ಆಗಿದೆ. ಓಕೆ, if you want to see view site you can click view site, otherwise just click done. Edit mobile site, no, just close this. Okay, so now I'll close this, then I will go to first page, home page. See here. Okay, so you can share, copy this link. Okay, Pramod, digital coach and consultant. Right, so that's it. ಸೊ ಎಷ್ಟು ಸಿಂಪಲ್ ಆಗಿದೆ ನೋಡಿ ವೆಬ್ಸೈಟ್ ನ ಕ್ರಿಯೇಟ್ ಮಾಡೋದು. ಸೊ ನಾವು ವಿಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಂಪಲ್ ಆಗಿ ವೆಬ್ಸೈಟ್ ನ ಕ್ರಿಯೇಟ್ ಮಾಡಬಹುದು. ಸೊ ಇನ್ನು ಮುಂದೆ ಬೇರೆ ಬೇರೆ ವಿಡಿಯೋಗಳು, ಇನ್ನು ಅಡ್ವಾನ್ಸ್ಡ್ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈ 2 ವಿಡಿಯೋಗಳಲ್ಲಿ ನಾವು ವೆಬ್ಸೈಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂದ್ರೆ ಸಿಂಪಲ್ ವೆಬ್ಸೈಟ್ ನ ₹1 ಕೂಡ ಖರ್ಚು ಮಾಡದೇನೆ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಕಲ್ತಿದೀವಿ. ಸೊ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ನಾನು ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಆನ್ಲೈನ್ ಅಲ್ಲಿ ಫ್ರೀ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ನಾನು ನಿಮ್ಗೆ ಹೇಗೆ ಲಾಗಿನ್ ಆಗೋದು ಅನ್ನೋದನ್ನ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸೊ ಪ್ರತಿ ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಆನ್ಲೈನ್ ಝೂಮ್ ಪ್ಲಾಟ್ಫಾರ್ಮ್ ಅಲ್ಲಿ ಫ್ರೀ ಸೆಷನ್ ಇರುತ್ತೆ. ಸೊ ಥ್ಯಾಂಕ್ ಯು and let's meet in the next video.